that what is horticulture? So ಏನು ಸಪೋರ್ಟ್ ಮಾಡಬೇಕು ಈ ಹಾರ್ಟಿಕಲ್ಚರ್ ರನ್ ಆಗಬೇಕು ಅಂದರೆ, ಸೊ ಇನ್ ಇಂಡಿಯಾ ವಿ ಹ್ಯಾವ್ ಬ್ಲೆಸ್ಡ್ ಕ್ಲೈಮೇಟ್, ರೈಟ್? ಸೊ ವಿ ಕ್ಯಾನ್ ಸಿ ದಟ್ ವೆರೈಟಿ ಆಫ್ ಕ್ಲೈಮೇಟ್. ಹೌದಾ, ಜಾಸ್ತಿ ಕ್ಲೈಮೇಟ್ ನಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಡ್ಯೂ ಟು ದ ಸಪೋರ್ಟ್ ಆಫ್ ದಿಸ್ ಕ್ಲೈಮೇಟ್, ಸೊ ವಿ ಕ್ಯಾನ್ ಪ್ರೊಡ್ಯೂಸ್ ವೇರಿಯಸ್ ಕ್ರಾಪ್ಸ್. ಬೇರೆ ಬೇರೆ ಕ್ರಾಪ್ಸ್ನ ಕಲ್ಟಿವೇಟ್ ಮಾಡ್ತಾ ಹೋಗ್ಬೋದು, ಹೌದಲ್ವಾ? ಸೊ ಎಲ್ಲ ಟೈಮಲ್ಲೂ ಎಲ್ಲ ಕ್ರಾಪ್ನ ಕಲ್ಟಿವೇಟ್ ಮಾಡೋಕ್ಕಾಗಲ್ಲ. And the land fertility and soil condition will also support to cultivate this horticulture crops. ಯಾವ್ದಿರುತ್ತೆ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಂತ ತಗೊಂಡಾಗ, ಸೊ ಸಚ್ ಆಸ್ ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ಲವರ್ಸ್, ಮೆಡಿಸಿನಲ್ ಪ್ಲಾಂಟ್ಸ್. ಯಾವುದು ಮೆಡಿಸಿನಲ್ ಪ್ಲಾಂಟ್ಸ್? ಫಾರ್ ಎಕ್ಸಾಂಪಲ್ ಅಲೋವೆರಾನ ಇವಾಗ ಒಂದು ಕಮರ್ಷಿಯಲ್ ಕ್ರಾಪ್ ಥರ ಕಲ್ಟಿವೇಟ್ ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಅಬ್ಸರ್ವ್ ದಟ್, ರೈಟ್? ಸೊ ದೆನ್ ಜಿಂಜರ್, ಹೌದಾ, ಶುಂಠಿ. ಸೊ ಇದನ್ನೆಲ್ಲ ಏನು ಮಾಡ್ತಿದ್ದಾರೆ, ವಿ ಆರ್ ಪ್ರೊಡ್ಯೂಸಿಂಗ್ ಸಚ್ ಕ್ರಾಪ್ಸ್ ಅಂಡರ್ horticulture. Okay, so horticulture ಅಂದ್ರೆ ಏನು? ಸೊ ಕಲ್ಟಿವೇಶನ್ ಆಫ್ ವೆರೈಟಿ ಆಫ್ ಕ್ರಾಪ್ಸ್ ಸಚ್ ಆಸ್ ಫ್ರೂಟ್ಸ್, ಫ್ಲವರ್ಸ್, ದೆನ್ ಮೆಡಿಸಿನಲ್ ಪ್ಲಾಂಟ್ಸ್ ಆಗಿರುವಂಥ ಯಾವ್ದು ನಾನು ಹೇಳಿದೆ ನಿಮಗೆ, ಜಿಂಜರ್ ಆಗಿರ್ಬೋದು, ದೆನ್ ಅಲೋವೆರಾ, ಹೌದಾ? ಸೊ ಟರ್ಮರಿಕ್, ಇದನ್ನೆಲ್ಲ ಏನು ಮಾಡ್ತಿದ್ದಾರೆ, ದ ಕಲ್ಟಿವೇಟಿಂಗ್ ಆಸ್ ಎ ಕಮರ್ಷಿಯಲ್ ಕ್ರಾಪ್. ಓಕೆ, ಮೆಡಿಸಿನಲ್ ಪ್ಲಾಂಟ್ಸ್ನ ಕಮರ್ಷಿಯಲ್ ಕ್ರಾಪ್ಸ್ ಥರ ಬೆಳೀತಾ ಹೋಗ್ತಾ ಇದ್ದಾರೆ. ಸೊ ಆಟೋಮೆಟಿಕಲಿ ಇಟ್ ವಿಲ್ ಜನರೇಟ್ ದೇರ್ ಇನ್ಕಮ್. ಅವರ ಇನ್ಕಮ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ಹೌದಾ? ಸೊ ಈ ಹಾರ್ಟಿಕಲ್ಚರ್ ಕ್ರಾಪ್ಸ್ನ ನಾವು ಕಲ್ಟಿವೇಟ್ ಮಾಡಬೇಕು ಅಂದರೆ, ಸೊ ಇದಕ್ಕೆ ಏನು ಬೇಕು? ಸೊ ದರ್ ಈಸ್ ಎ ಸಪೋರ್ಟ್ ಆಫ್ ಎನ್ವಿರಾನ್ಮೆಂಟ್. There is a support of environment and soil condition. ಹೌದಾ? ಸೊ with the support of these two, ಸೊ ಒಂದು ಪ್ರಾಪರ್ ಆಗಿರುವಂಥ ಕ್ಲೈಮೇಟ್ ಮತ್ತು ಸಾಯಿಲ್ ಕಂಡೀಷನ್ ಕ್ಲಿಯರ್ ಆಗಿದ್ದಾಗ, ಸೊ ದ ಎಕಾನಮಿ ಕ್ಯಾನ್ ಪ್ರೊಡ್ಯೂಸ್, ದ ಕಂಟ್ರಿ ಕ್ಯಾನ್ ಪ್ರೊಡ್ಯೂಸ್ ದೀಸ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್. ಯಾವ್ದು ಹಾರ್ಟಿಕಲ್ಚರಲ್ ಕ್ರಾಪ್ಸ್ ನೀವು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೋಲಾರ ಡಿಸ್ಟ್ರಿಕ್ ಅಂತ ತಗೊಂಡ್ರೆ ಪಪ್ಪಾಯ ಬೆಳೀತಾರೆ, ಹೌದಾ? ರಾಗಿ ಸೀಸನಲ್ಲಿ ರಾಗಿನ ಕಲ್ಟಿವೇಟ್ ಮಾಡ್ತಿರ್ತಾರೆ. ದೆನ್ ಫ್ಲವರ್ಸ್, ಮಾರಿಗೋಲ್ಡ್ ಆಗಿರ್ಬೋದು. ಸೊ ಈ ಥರ ವೇರಿಯಸ್ ಕ್ರಾಪ್ಸ್ನ ಬೆಳೀತಾ ಇದ್ದಾರೆ. ಟೊಮ್ಯಾಟೊ, ಹೌದಾ? ಸೊ ಏನಕ್ಕೆ? ಬಿಕಾಸ್ ನಮ್ಮ ಕೋಲಾರ ಡಿಸ್ಟ್ರಿಕಲ್ಲಿ ಅಂತ ತೊಗೊಂಡಾಗೇನೆ, ಸೊ ವಿ ಹ್ಯಾವ್ ಸಚ್ ಎ ಕ್ಲೈಮೆಟಿಕ್ ಕಂಡೀಷನ್ಸ್. ಓಕೆ, ಸೊ ಇದೇನು ಮಾಡುತ್ತೆ? ಸೊ ಇಟ್ ವಿಲ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. This horticulture, it will provide employment opportunities, along with it will generate income to the people. So those who are engaged in agriculture sector, so to them it will generate the income. Okay, automatically it will provide employment opportunity. In the last video I said you that, so in agricultural sector we can see the disguised unemployment, right? So what do you mean by disguised unemployment? So more number of workers engaged in a work than number of workers required. So ಎಷ್ಟು ಜನ ಬೇಕು ಅದಕ್ಕಿಂತ ಜಾಸ್ತಿ ಜನ ಒಂದು ಕೆಲಸದಲ್ಲಿ ಎಂಗೇಜ್ಡ್ ಆಗಿದ್ರೆ, ದಟ್ಸ್ ವಾಟ್ ವಿ ಕಾಲ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಸೊ ಈ ಥರ ಡಿಸ್ಗೈಸ್ಡ್ ಅನ್ಎಂಪ್ಲಾಯೀಸ್ ಏನಿದ್ದಾರೆ, ಸೊ ಸಚ್ ಎ ಪೀಪಲ್ ಕ್ಯಾನ್ ಮೂವ್ ಫ್ರಮ್ ಅಗ್ರಿಕಲ್ಚರ್ ಸೆಕ್ಟರ್ ಟು ಹಾರ್ಟಿಕಲ್ಚರ್. ಸೊ ಇದನ್ನ ಏನು ಹೇಳ್ತೀವಿ? ಡೈವರ್ಸಿಫಿಕೇಶನ್. ಎಲ್ಲಿಂದ ಎಲ್ಲಿ ಡೈವರ್ಸಿಫೈ ಆಗ್ತಿದ್ದಾರೆ? ದೇ ಆರ್ ಮೂವಿಂಗ್ ಫ್ರಮ್ ಅಗ್ರಿಕಲ್ಚರ್ ಟು ಇಟ್ಸ್ ಅಲೈಡ್ ಆಕ್ಟಿವಿಟೀಸ್ ಜೊತೆಗೆ ಮೂವ್ ಆಗ್ತಾ ಹೋಗ್ತಿದ್ದಾರೆ. ಓಕೆ, so this horticulture will provide employment opportunities and income generating opportunities, and this horticulture sector contributes nearly 1/3 of the agricultural output. It will contribute 1/3 of the agricultural contribute and 6% to GDP. Okay, so horticulture 1/3 ಅಷ್ಟು agricultural total production ಗೆ ಹೆಲ್ಪ್ ಮಾಡ್ತಾ ಹೋಗ್ತಿದೆ, and 6% to GDP. You know that what is GDP? The total volume of final goods and services produced in a country during a year. ಹೌದಲ್ವಾ? ಸೊ ಒಂದು ಕಂಟ್ರಿಲಿ ಒಂದು ಎಕಾನಮಿಲಿ ಪ್ರೊಡಕ್ಷನ್ ಆಗಿರುವಂಥ ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವ್ಯಾಲ್ಯೂನ ನಾವು GDP ಅಂತ ಹೇಳ್ತೀವಿ. ಸೊ ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ? ಇಟ್ಸ್ ಕಾಂಟ್ರಿಬ್ಯೂಟ್ 6% ಟು GDP. ಯಾವುದು? ಹಾರ್ಟಿಕಲ್ಚರ್. ಆ್ಯಂಡ್ India has emerged as a leader of varieties of fruits. ಸೊ ಒಂದು ಫ್ರೂಟ್ಸ್ನ ಕಲ್ಟಿವೇಟ್ ಮಾಡುವಂಥ ಒಂದು ಲೀಡರ್ ಮಾರ್ಕೆಟಿಂಗ್ ಆಗಿ ಇಂಡಿಯಾ ಪಾಪ್ಯುಲರೈಸ್ ಆಗ್ತಾ ಇದೆ. ಸೊ ಅದರಲ್ಲಿ ಎಸ್ಪೆಷಲಿ ಮ್ಯಾಂಗೋ, ಬನಾನಾ ಆ್ಯಂಡ್ ಕೋಕೋನಟ್ಸ್, ಕ್ಯಾಶ್ಯೂ ನಟ್ಸ್, ಇದ್ರ ಜೊತೆಗೆ ನಂಬರ್ ಆಫ್ ಸ್ಪೈಸಸ್ನ ಏನು ಮಾಡ್ತಿದ್ವಿ? ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಸೊ ಯಾವ್ದ್ಯಾವ್ದು ರೆಡಿ ಆಗ್ತಾಯಿದೆ? ಸೊ ವರ್ಲ್ಡ್ ಲೀಡರ್, ಇಂಡಿಯಾ ಇಸ್ ಅ ವರ್ಲ್ಡ್ ಲೀಡರ್ ಇನ್ ದ ಪ್ರೊಡಕ್ಷನ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ coconut, then cashew nuts, then banana and mango. So ಈ ಥರ ಫ್ರೂಟ್ಸ್ನ ವಿ ಆರ್ ಎಕ್ಸ್ಪೋರ್ಟಿಂಗ್. ಓಕೆ, ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಿ ಆರ್ ಟ್ರೇಡಿಂಗ್ ವಿತ್ ದೀಸ್ ಫ್ರೂಟ್ಸ್, ಆ್ಯಂಡ್ ಯು ನೋ ದಟ್ ದ ಕೋಲಾರ್ ಈಸ್ ಫೇಮಸ್ ಫಾರ್ ಮ್ಯಾಂಗೋಸ್. ಹೌದಾ? ಸಿಲ್ಕ್ ಆ್ಯಂಡ್ ಮಿಲ್ಕ್ಗೆ ಕೋಲಾರ್ ಫೇಮಸ್ ಆಗಿದೆ, ರೈಟ್? ಸೊ ಅಲಾಂಗ್ ವಿತ್ ದಟ್ ದ ಮ್ಯಾಂಗೋ ಪ್ರೊಡಕ್ಷನ್, ಎಸ್ಪೆಷಲಿ ದ ಶ್ರೀನಿವಾಸ್ಪುರ್.
ಹೌದಲ್ವಾ? ಸೊ ಈ ಪ್ಲೇಸಸ್ಸಿಂದ ನಾವು ಏನು ಮಾಡ್ತಿದ್ದೀವಿ, ಜಾಸ್ತಿ ಮ್ಯಾಂಗೋ ಪ್ರೊಡಕ್ಷನ್ ಆಗುತ್ತೆ. ಅದನ್ನು ಏನು ಮಾಡ್ತಿದ್ದೀವಿ, ಆಲ್ ಓವರ್ ದ ವರ್ಲ್ಡ್ ವಿ ಆರ್ ಟ್ರೇಡಿಂಗ್ ದಟ್ ಪ್ರಾಡಕ್ಟ್ಸ್. ಓಕೆ, ಸೊ ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ಅಟ್ ಈಸ್ ಕಾಂಟ್ರಿಬ್ಯೂಟಿಂಗ್ 6% ಟು GDP ಆ್ಯಂಡ್ 1/3 ಟು ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಸೊ ಇದು ಏನು ಮಾಡುತ್ತೆ, ಇಟ್ ವಿಲ್ generate income to the people and with the help of that income the standard of living will be improved. Is it clear to you? So ಏನು ಹೇಳಿದೆ ಹಾರ್ಟಿಕಲ್ಚರ್ ಅಂದರೆ ಕಲ್ಟಿವೇಶನ್ ಆಫ್ ವೆರೈಟೀಸ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ಲವರ್ಸ್, ಹೌದಾ, ಮೆಡಿಸಿನಲ್ ಪ್ಲಾಂಟ್ಸ್, ಇದನ್ನೆಲ್ಲ ಕಲ್ಟಿವೇಟ್ ಮಾಡೋದನ್ನು ಏನಂತ ಹೇಳ್ತೀವಿ, ಹಾರ್ಟಿಕಲ್ಚರ್ ಅಂತ ಹೇಳ್ತೀವಿ. ಹೌದಲ್ವಾ? ಸೊ ಹಾರ್ಟಿಕಲ್ಚರ್ಗೆ ಮೇನ್ ಬ್ಯಾಕ್ ಬೋನ್ ಅಥವಾ ಸಪೋರ್ಟಿವ್ ಆಗಿರುವಂಥದ್ದು ಯಾವುದು, ವೇರಿಯಿಂಗ್ ಕ್ಲೈಮೇಟ್ ಆ್ಯಂಡ್ ದಟ್ ದ ಸಾಯಿಲ್ ಕಂಡೀಷನ್. ನೋಡಿ, ವಿ ಕೆನಾಟ್ ಕಲ್ಟಿವೇಟ್ ಆ್ಯಪಲ್ ಇನ್ ಕೋಲಾರ್ ಡಿಸ್ಟ್ರಿಕ್ಟ್. ಹೌದಾ, ಆಪಲ್ಸ್ನ ಕೋಲಾರಲ್ಲಿ ಬೆಳೆಯೋಕ್ಕಾಗಲ್ಲ. ರೀಸನ್, ಇಲ್ಲಿರುವಂಥ ಕ್ಲೈಮೆಟಿಕ್ ಕಂಡೀಷನ್ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಹೌದಾ, ಬಟ್ ರಾಗಿನ ಇಲ್ಲಿಂದ ಇಲ್ಲಿ ಬೆಳೆಯುವಂಥ ರಾಗಿನ ನಾವು ತೊಗೊಂಡೋಗಿ ಕಾಶ್ಮೀರಲ್ಲಿ ವಿ ಕೆನಾಟ್ ಕಲ್ಟಿವೇಟ್. ದ ರೀಸನ್, ದ ಎನ್ವಿರಾನ್ಮೆಂಟ್ ವಿಲ್ ಪ್ಲೇ ಮೇಜರ್ ರೋಲ್. ಹೌದಲ್ವಾ? ಸೊ ಬ್ಲ್ಯಾಕ್ ಸಾಯಿಲ್ ಇಟ್ಸ್ ವೆರಿ ಫರ್ಟೈಲ್ ಸಾಯಿಲ್ ಅಂತ ನಿಮಗೆ ಗೊತ್ತಿದೆ. ಹೌದಾ, ದಟ್ಸ್ ವೆರಿ ಫೇಮಸ್ ಫಾರ್ ದ ಕಲ್ಟಿವೇಶನ್ ಆಫ್ ಕಾಟನ್. ಬಟ್ ಇಲ್ಲಿ ಆ ಥರ ಕ್ರಾಪ್ಸ್ನ ನಾವು ಕಲ್ಟಿವೇಟ್ ಮಾಡೋಕ್ಕೆ ಆಗಲ್ಲ. ಸೊ ಈ ಥರ ವೆರೈಟೀಸ್ ಆಫ್ ಕ್ಲೈಮೇಟ್ ಇದ್ದಾಗ ಮತ್ತು ಡಿಫ್ರೆಂಟ್ ಸಾಯಿಲ್ ಕಂಡೀಷನ್ಸ್ ಇದ್ದಾಗ ಡಿಫ್ರೆಂಟ್ ಒಂದು ಪ್ರಾಡಕ್ಟ್ಸ್ನ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್. ಓಕೆ, ಇದು ಕ್ಲಿಯರ್ ಆಗ್ತಿದೆಯಾ ನಿಮಗೆ? ದೆನ್ ಫೈನಲಿ ದಿಸ್ ಹಾರ್ಟಿಕಲ್ಚರ್ ಕಾಂಟ್ರಿಬ್ಯೂಟ್ಸ್ 1/3 ಟು ದಿ ಅಗ್ರಿಕಲ್ಚರ್ ಸೆಕ್ಟರ್ ಆ್ಯಂಡ್ 6% ಟು GDP. ಓಕೆ, ಸೊ India is the leader of exporting the products like coconut, banana, mangoes and other products. Okay, so ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಎಕ್ಸ್ಪೋರ್ಟರ್ ಆಗಿ ಸ್ಟ್ಯಾಂಡ್ ಆಗ್ತಾ ಹೋಗ್ತಿದೆ ಯಾವುದು, ಇಂಡಿಯಾ. ಸೊ ನಾವು ದ ನೆಕ್ಸ್ಟ್ ಒನ್ ಇಸ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಐ ಥಿಂಕ್ ಇಟ್ಸ್ ಕ್ಲಿಯರ್ ಟು ಯು, ರೈಟ್? Now the last content in this chapter, that is organic farming. So what is organic farming? So this organic farming, it is a very traditional method of cultivating the crops. Okay, so traditional method alli crop na cultivation ಮಾಡ್ತಾ ಏನು ಹೋಗ್ತೀವಿ, that's what we call organic farming. Okay, so it's a form of agriculture. It's a organic farming, it is a form of agriculture which includes ಏನೇನು includes ಆಗಿದೆ, which includes so ಏನೇನು crop rotation, then green manure, then biological pest, compost and biological pest. So ಇದನ್ನೆಲ್ಲ ನಾವು ಯುಟಿಲೈಸ್ ಮಾಡಿಕೊಂಡು ಏನು ಫಾರ್ಮಿಂಗ್ ಮಾಡ್ತಾ ಹೋಗ್ತೀವಿ, that's what we call organic farming. Okay, so what is organic farming? It's a pattern of agriculture, it's a pattern of crop cultivation which includes crop rotation, green manure, compost and biological pest. ಕ್ರಾಪ್ ರೊಟೇಷನ್ ಅಂದರೆ ಏನು, ಒಂದು ಬೆಳೆ ಜೊತೆಗೆ ಜಾಸ್ತಿ ಬೆಳೀತಾ ಹೋಗುವಂಥದ್ದು. ಓಕೆ, ದೆನ್ ಗ್ರೀನ್ ಮ್ಯಾನರಿ, ಹಸಿರು ಎಲೆ ಗೊಬ್ಬರಗಳು ಅಂತ ಕೇಳಿಸ್ಕೊಂಡಿದ್ದೀರಲ್ವಾ? ಸೊ ನೀವು ಇವಾಗ ಕೋಲಾರಲ್ಲೆಲ್ಲ ವೇಸ್ಟ್ನ, ನಿಮ್ಮ ಮನೆ ವೇಸ್ಟ್ನ ಡಂಪ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಡ್ರೈ ವೇಸ್ಟ್ ಅಥವಾ ವೆಟ್ ವೇಸ್ಟ್ ಅಂತ ಈ ಥರ ಏನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ಮಾಡಿ ಯು ಪೀಪಲ್ ವಿಲ್ ಡಂಪ್ ಟು ದ ಮುನ್ಸಿಪಾಲಿಟಿಯವರು ಡಂಪ್ ಮಾಡ್ತಾ ಹೋಗ್ತೀರಾ. ಹೌದಾ? ಸೊ ಇದರಿಂದ ಈ ಥರ ಮ್ಯಾನರೀಸ್ನ ಉಪಯೋಗಿಸ್ಕೊಂಡು ಇಲ್ಲಿ ಪ್ರಾಡಕ್ಟ್ಸ್ನ ರೆಡಿ ಮಾಡ್ತೀವಿ. ದಟ್ಸ್ ವಾಟ್ ವಿ ಕಾಲ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಓಕೆ, ಸೊ ಇದರಲ್ಲಿ ಏನಾಗಿದೆ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್, ದಿಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಟ್ರೆಡಿಷನಲ್ ಮೆಥಡ್ ಆಫ್ ಫಾರ್ಮಿಂಗ್. It's also called as traditional method of farming. ಯಾವುದು organic farming, it is also called as traditional method of farming. So ಏನಕ್ಕೆ ಇದನ್ನ traditional method of farming ಅಂತ ಹೇಳ್ತೀವಿ, because ಇಲ್ಲಿ traditional method ಅಲ್ಲಿ ಯಾವ ತರ steps ನ follow ಮಾಡ್ತಿದ್ರು, the same steps will be followed here. Then here in the organic farming we can see that, so we are using the crop rotation, green manure, so ಇಂಥದ್ದನ್ನೆಲ್ಲ ಯೂಸ್ ಮಾಡಿಕೊಂಡು we are cultivating the products. ಸೊ ಇದರ ಜೊತೆಗೆ ಇಟ್ಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಟು ದ ಮಾಡರ್ನ್ ಫಾರ್ಮಿಂಗ್. ಸೊ ಮಾಡರ್ನ್ ಫಾರ್ಮಿಂಗ್ಗೆ ಒಂದು ಅಗೇನ್ಸ್ಟ್ ಆಗಿರುವಂಥ ಒಂದು ಕ್ರಾಪ್ ರೊಟೇಷನ್. ಏನೇನು ಯೂಸ್ ಮಾಡ್ತಿದ್ರು ಮುಂಚೆ ಇದರಲ್ಲಿ, ಇವಾಗಿರುವಂಥ ಪ್ರೆಸೆಂಟಲ್ಲಿ, ಇನ್ ದ ಪ್ರೆಸೆಂಟ್ ವಿ ಆರ್ ಯೂಸಿಂಗ್ ದ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಹೌದಾ, ಮೋರ್ ಕೆಮಿಕಲ್ಸ್. ಇದನ್ನೆಲ್ಲ ಇನ್ ದ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಹೋದಾಗ ಆಟೋಮೆಟಿಕಲಿ ಇಟ್ ವಿಲ್ ಶೋ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ದಿ ಹ್ಯೂಮನ್ಸ್ ಹೆಲ್ತ್. ಹೌದಾ, ನಾವು ಒಂದು ವೆಜಿಟೇಬಲ್ ತಿಂದರೆ ಇನ್ಯಾವುದೋ ಡಿಸೀಸ್ ನಮ್ಗೆ ಅಕರ್ ಆಗುತ್ತೆ. ಸೊ ಡ್ಯೂ ಟು the more adaptation of that chemical fertilizers and pesticides. So idra against agi navu ಏನು ಮಾಡ್ತಿದ್ದೀವಿ, we have started that organic farming. Okay, so it is a whole system. This organic farming, it is a whole system
ಇದು ಕಂಪ್ಲೀಟ್ ಒಂದು ಎಕೋಸಿಸ್ಟಮ್ನ ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ ಅಥವಾ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. Because we are not disturbing any other formats. Okay, so it's a whole system which prevent our economy. For example, here we are using green manure. ನಮ್ಮ ಮನೆಗಳಲ್ಲಿರುವಂಥ ಒಂದು ಬೇಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಲೆಸ್ ಫರ್ಟಿಲೈಸರ್ಸ್, ಲೆಸ್ ಪೆಸ್ಟಿಸೈಡ್ಸ್. ಸೊ ಈ ಥರ ಯೂಸ್ ಮಾಡ್ತಾ ಹೋಗೋದ್ರಿಂದ ನಮ್ಮ ಒಂದು ಹೆಲ್ತ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಬಿಕಾಸ್ ಆಫ್ ದಟ್ ನೌ ಡೇಸ್ ದ ಯೂತ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಹೌದಾ, ನಿಮ್ಮ ಮನೆಗಳಲ್ಲಿ ಒಂದ್ಸರಿ ಚೆಕ್ ಮಾಡಿ ಏನೇನೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ ಅಂತ, ಹೌದಲ್ವಾ? ಸೊ ಈಗ ಎಷ್ಟೊಂದು, ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಗಳಲ್ಲಿ ಡಿಶ್ ವಾಶ್ ಬಾರ್ ಏನು ಯೂಸ್ ಮಾಡ್ತೀರಾ ಅದರಲ್ಲೂ ನೋಡಿ ನೀಮ್ ಇರುತ್ತೆ, ಶುಂಠಿ ಇರುತ್ತೆ, ಈ ಥರದ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗ್ತಿರ್ತಾರೆ. ಅಗೇನ್ ವಿ ಆರ್ ಕಮಿಂಗ್ ಬ್ಯಾಕ್ ಟು ಅ ಟ್ರೆಡಿಷನಲ್ ಸಿಸ್ಟಮ್. ಓಕೆನಾ? ಸೊ ವೈ ಏನಕ್ಕೆ ಟ್ರೆಡಿಷನಲ್ ಆಗ್ತಾ ಇದ್ದೀವಿ? ಬಿಕಾಸ್ ವಿ ಆರ್ ಗಿವಿಂಗ್ ಸಚ್ ಎ ಇಂಪಾರ್ಟೆನ್ಸ್ ಟು ಅವರ್ ಹೆಲ್ತ್. ನಮ್ಮ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಬರ್ತಾ ಇದ್ದೀವಿ. ಹೌದಾ, ಕೆಲವೊಂದು ಮೂವೀಸಲ್ಲಿ ಅಥವಾ ನಮ್ಮ ಈ ಮ್ಯಾರೇಜಸ್ ಈ ಥರ ಫಂಕ್ಷನ್ಸಲ್ಲಿ ನಾನು ಹಲ್ದಿ ಹಚ್ತಾರೆ. ಏನಕ್ಕೋಸ್ಕರ ಹಲ್ದಿ ಹಚ್ತಾರೆ? ಬಿಕಾಸ್ ಅದು ಆ್ಯಂಟಿಬಯೋಟಿಕ್ ಆಗಿ ಬಾಡಿನ ಪ್ರಿವೆಂಟ್ ಮಾಡುತ್ತೆ. ಹೌದಾ? ಸೊ ಚಿತ್ರಾನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ ಏನಕ್ಕೆ? ಇಟ್ ವಿಲ್ ಪ್ರಿವೆಂಟ್ ಅವರ್ ಬಾಡಿ. ಹೌದಲ್ವಾ? ಸೊ ಆ ಒಂದು ಪ್ರೋಸೆಸ್ಸಿಂದ ನಾವಿಲ್ಲಿ ಜಾಸ್ತಿ ಅಗ್ರಿಕಲ್ಚರಲ್ ಅಥವಾ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಬರ್ತೀವಿ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಎಕೋ ಬೇಸ್ಡ್ ಆಗಿರುತ್ತೆ. ಓಕೆ, ಅಂದರೆ ಎಕಾನಮಿಗೆ ಯಾವುದೇ ಅಡ್ವರ್ಸ್ ಎಫೆಕ್ಟ್ ನಮ್ಮ ಮಾಡದೆ ಪ್ರೊಡಕ್ಷನ್ನ ಜಾಸ್ತಿ ಮಾಡುವಂಥದ್ದು. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ದಿಸ್ ಆರ್ಗ್ಯಾನಿಕ್ ಫಾರ್ಮಿಂಗ್? ಏನೇನಿದೆ ಬೆನಿಫಿಟ್ಸ್ ಈ ಆರ್ಗ್ಯಾನಿಕ್ ಫಾರ್ಮಿಂಗು? ದ ಫಸ್ಟ್ ಒನ್ ಇಸ್ ಇಟ್ ವಿಲ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್. ಇಟ್ ವಿಲ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್, ರೈಟ್? ಸೊ ಯಾವಾಗ ಕ್ವಾಲಿಟಿ ಅಂದರೆ ನಮ್ಮ ಕ್ವಾಲಿಟಿ ಮತ್ತು ಲಾಂಗಿವಿಟಿನ ಜಾಸ್ತಿ ಮಾಡುತ್ತೆ. ಸೊ ಇಟ್ ವಿಲ್ ಇಂಪ್ರೂವ್ ದ ಕ್ವಾಲಿಟಿ ಆ್ಯಂಡ್ ಲಾಂಗಿವಿಟಿ ಆಫ್ ದಿ ಪೀಪಲ್. ಸೊ ಯಾವಾಗ ನಾವು ಚೆನ್ನಾಗಿರೋ ಫುಡ್ನ ತಿಂತೀವಿ, ನೋಡಿ ಏನ್ಷಿಯಂಟ್ ಪೀರಿಯಡ್ಸಲ್ಲೆಲ್ಲ 100 years ಬರುತ್ತಿದ್ರು ಅಂತ ಹೇಳ್ತಾರೆ. ನಾವು ದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ಜಸ್ಟ್ 64 years. ವೈ? ವಾಟ್ಸ್ ದ ರೀಸನ್? ಬಿಕಾಸ್ ಆಫ್ ಫುಡ್. ನಾವು ಕನ್ಸ್ಯೂಮ್ ಮಾಡುವಂಥ ಒಂದು ಫುಡ್ ಪ್ರಾಕ್ಟೀಸಸ್ ಹಂಗೆ ಆಗ್ಬಿಟ್ಟಿದೆ. ಹೌದಲ್ವಾ? ಸೊ ಇವಾಗ ನಮಗೆಲ್ಲ ಕೈಯಲ್ಲಿ ತಿನ್ನೋಕ್ಕೆ ಕಷ್ಟ. ವಿ ಯೂಸ್ ಫೋಕ್ಸ್ ಟು ಈಟ್, ರೈಟ್? ಸೊ ಇದೆಲ್ಲ ಏನು ನಮ್ಮ ಲೈಫ್ ಸ್ಪಾನ್ನ ಕಮ್ಮಿ ಮಾಡ್ತಾ ಬರ್ತಿದೆ. ನಾವು ಯಾವಾಗ ಜಾಸ್ತಿ ಅಡ್ವಾನ್ಸ್ಡ್ ಆಗ್ತಾ ಹೋಗ್ತೀವೋ ನಮ್ಮ ಲೈಫ್ ಸ್ಪಾನ್ ಡಿಕ್ರೀಸ್ ಆಗ್ತಾ ಬರ್ತಾರೆ. ಹೌದಲ್ವಾ? ಸೊ ಆ್ಯಂಡ್ ಮುಂಚೆ ನೀವು ಅಬ್ಸರ್ವ್ ಮಾಡ್ಬೋದು, ದೇ ಸ್ಲೀಪ್ ಅರ್ಲಿ ಆ್ಯಂಡ್ ದೇ ವಿಲ್ ವೇಕ್ ಅಪ್ ಲೇಟ್ಲಿ. ದೇ ವಿಲ್ ವೇಕ್ ಅಪ್ ಅರ್ಲಿ, ಬಟ್ ನಾವು ವಿ ವಿಲ್ ಸ್ಲೀಪ್ ಲೇಟ್ಲಿ, ವಿ ವಿಲ್ ವೇಕ್ ಅಪ್ ಲೇಟ್ಲಿ. ಹೌದಾ? ಸೊ ಈ ಥರ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿರೋದ್ರಿಂದ ದ ಲೈಫ್ ಸ್ಪಾನ್ ಆಫ್ ದಿ ಪೀಪಲ್ ಇಸ್ ವೆರಿ ಲೆಸ್. ಸೊ ಅದನ್ನು ಲಾಂಗಿವಿಟಿ ಅಂತ ಹೇಳ್ತೀವಿ. ಆ ಲಾಂಗಿವಿಟಿ ತುಂಬ ಕಮ್ಮಿ ಇದೆ. ದಟ್ ಈಸ್ ಓನ್ಲಿ 66 years ಅಂತ ಹೇಳ್ತೀವಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ತೊಗೊಂಡಾಗ 66 years ಅಂತ ಹೇಳ್ತೀವಿ ಬಿಕಾಸ್ ಆಫ್ ಅವರ್ food habits. Then the second one, these locally produced products are very less. Locally produced products are very less and it is cheaper than chemical fertilizers or chemical products. Okay, so ಈ organic products prices ತುಂಬಾ ಕಮ್ಮಿ ಇರುತ್ತೆ ಯಾವುದು ಕಂಪೇರ್ ಮಾಡಿದ್ರೆ ನಾವೊಂದು ಕೆಮಿಕಲ್ ಒಂದು ಪ್ರಾಡಕ್ಟ್ಸ್ಗೆ ಕಂಪೇರ್ ಮಾಡ್ತಾ ಹೋದರೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪತಾಂಜಲಿ ಪ್ರಾಡಕ್ಟ್ಸ್ ನಿಮಗೆ ಗೊತ್ತಿರ್ಬೋದು. ಹೌದಾ? ಅದರಲ್ಲಿ ನಮಗೆ ಬಾಡಿ ಲೋಷನ್ ಸಿಗುತ್ತೆ, ಸೋಪ್ ಸಿಗುತ್ತೆ, ಡಿಶ್ ವಾಶ್ ಬಾರ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ದ ಪ್ರೈಸ್ ಈಸ್ ಲೆಸ್. ಹೌದಾ? ಸೊ ಈ ಥರ ಪ್ರಾಡಕ್ಟ್ಸ್ಗೆ ಪ್ರೈಸ್ ಕಮ್ಮಿ ಇರುತ್ತೆ. ಯಾಕೆ ಕಮ್ಮಿ ಇರುತ್ತೆ? ಬಿಕಾಸ್ ದೇ ವಿಲ್ ಯೂಸ್ ದ ಲೋಕಲಿ ಅವೈಲಬಲ್ ಪ್ರಾಡಕ್ಟ್ಸ್. ಲೋಕಲಲ್ಲಿ ಅವೈಲೇಬಲ್ ಇರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಬರ್ತಿರ್ತಾರೆ. ದಟ್ ದ ಥರ್ಡ್ ಒನ್, ಇಟ್ generates ಕನ್ಸರ್ವೇಷನ್ ಆಫ್ ಫರ್ಟಿಲಿಟಿ ಆಫ್ ಸಾಯಿಲ್. ಸೊ ಒಂದು ಸಾಯಿಲ್ ಫರ್ಟಿಲಿಟಿನ ಡೆಸ್ಟ್ರಾಯ್ ಮಾಡಲ್ಲ. ಇಟ್ ವಿಲ್ ಕನ್ಸರ್ವೇಟ್ ಅಂಡ್ ಸಾಯಿಲ್ ಫರ್ಟಿಲಿಟಿನ ಇಟ್ ವಿಲ್ ಇನ್ಕ್ರೀಸ್ ದ ಫರ್ಟಿಲಿಟಿ ಆಫ್ ಸಾಯಿಲ್. ಹೌ? ಬಿಕಾಸ್ ವಿ ಆರ್ ನಾಟ್ ಯೂಸಿಂಗ್ ಎನಿ ಕೆಮಿಕಲ್ ಫರ್ಟಿಲೈಸರ್ಸ್. ನೀವು ನೋಡ್ಬೋದು, ಈಗ ಟೊಮ್ಯಾಟೊ ಅಥವಾ ಏನು ಕ್ಯಾಬೇಜ್ ಅಂತ ಏನು ಹೇಳ್ತೀವಿ, ಆ ಕ್ರಾಪ್ಸ್ನ ಕಲ್ಟಿವೇಟ್ ಮಾಡ್ತಿದ್ರೆ ಹೆವಿ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಆಗ್ತಾರೆ. ಹೌದಾ? ನೆಕ್ಸ್ಟ್ ಅದರಲ್ಲಿ ಏನಾದರೂ ಈ ಮಲ್ಬರಿ ಪ್ಲಾಂಟ್ಸ್ ನಾವೇನಾದರೂ ಹಾಕಿದ್ದೀವಿ ಅಂದರೆ ಒಂದು 6 years 7 years ಅದನ್ನು ಏನಕ್ಕೆ ಹುಳುಗಳಿಗೆ ಹಾಕೋಕ್ಕಾಗಲ್ಲ. ದ ರೀಸನ್ ಆ ಸಾಯಿಲಲ್ಲೂ ಅಷ್ಟು ಕೆಮಿಕಲ್ ಡಿಪ್ ಆಗಿಬಿಟ್ಟಿರುತ್ತೆ. ಓಕೆನಾ? ಸೊ ಅದನ್ನು ಹುಳುಗಳು ತಿಂದಾಗ ದೇ ವಿಲ್ ಗಾನ್. ಓಕೆ, ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತಾರೆ, ಅದನ್ನು ಆ ಹುಳುಗಳಿಗೆ ಹಾಕ್ತಾ ಪ್ರಿವೆಂಟ್ ಮಾಡ್ತಾ ಹೋಗ್ತಿರ್ತಾರೆ. ಓಕೆನಾ? ಇದು ಕ್ಲಿಯರ್ ಆಗ್ತಿದೆಯಾ? ಸೊ ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಮಾಡ್ತಾ ಹೋಗುತ್ತೆ. ಓಕೆ, ಜಾಸ್ತಿ ಕೆಮಿಕಲ್ಸ್ ಇದನ್ನು ಯೂಸ್ ಮಾಡ್ತಾ ಹೋದರೆ ಸಾಯಿಲ್ ತುಂಬ ಪಾಯ್ಸನ್ ಆಗುತ್ತೆ ಆ್ಯಂಡ್ ಅಡ್ವರ್ಸ್ ಎಫೆಕ್ಟ್ ಆಗ್ತಾ ಹೋಗುತ್ತೆ ಟು ದ ಹ್ಯೂಮನ್ ಬೀಯಿಂಗ್ಸ್. ಮುಂಚೆ ಎಲ್ಲ ನೀವು ನೆನಪಿರ್ಬೋದು, ಚಿಕ್ಕ ಮಕ್ಕಳನ್ನ ಮಣ್ಣ ಮೇಲೆಲ್ಲ ಓಡಾಡಿಸಿ ಅಂತ ಹೇಳ್ತಿದ್ರು. ಹೌದಾ? ಬಟ್ ನಾವು ಎಲ್ಲೋದ್ರೂ ಚಪ್ಪಲಿ ಹಾಕೊಂಡು ಹೋಗಿ ಅಂತ ಹೇಳ್ತಾರೆ. ದ ರೀಸನ್ ನೀವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಅಂತಲ್ಲ, ಬಿಕಾಸ್ ವಿ ಆಲ್ ಆರ್ ಯೂಸಿಂಗ್ ದ ಕೆಮಿಕಲ್. ಎಲ್ಲಿ ಯಾವ ಕೆಮಿಕಲ್ ಬಿದ್ದಿರುತ್ತೋ ಅದು ತುಳಿದ್ರೆ ನಮಗೆ ಬಾಡಿಗೆ ಇನ್ನೇನು ರಿಯಾಕ್ಷನ್ ಆಗುತ್ತೋ ಅನ್ನೋ ಒಂದು ಇಂಟೆನ್ಷನ್ ಇದೆ. ದೆನ್ ದ ನೆಕ್ಸ್ಟ್ ಪಾಯಿಂಟ್, ಸೊ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಪ್ರೈಸ್ ಈಸ್ ಆಲ್ಸೋ ಲೆಸ್. ಸೊ ಆ ಒಂದು ಪ್ರಾಡಕ್ಟ್ಸ್ನ ಕಾಸ್ಟ್ ಮತ್ತು
ಪ್ರೈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಯಾವಾಗ ಕಮ್ಮಿ ಇರುತ್ತೋ ಆ ಪ್ರಾಡಕ್ಟ್ಸ್ನ ಕಮ್ಮಿ ರೇಟ್ಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಇನ್ಕ್ರೀಸ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಇಟ್ ವಿಲ್ ಇನ್ಕ್ರೀಸ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಅಗೈನ್ ದರ್ ಇಸ್ ಅ ಡಿಮ್ಯಾಂಡ್ ಫಾರ್ ಯಾವುದು ನಮ್ಮ ನಾಟಿ ಹಸುಗಳು ಅಂತ ಏನು ಹೇಳ್ತಾರೆ, ಅದರ ಮಿಲ್ಕ್ಗೆ ಅಗೈನ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಹೌದಾ, ಪರ್ ಲೀಟರ್ 100 rupees ಕೊಟ್ಟು ತೊಗೊಂಡು ಹೋಗ್ತಾರೆ. ಬಟ್ ಏನಕ್ಕೆ ತೊಗೊಂಡು ಹೋಗ್ತಿದ್ದಾರೆ? ದ ಪೀಪಲ್ ದೇ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದೇರ್ ಹೆಲ್ತ್ ದ್ಯಾನ್ ಮನಿ. ಇವಾಗ ಮನಿ ಜಾಸ್ತಿ ಆಗಿಬಿಡಿದೆ, ಹೆಲ್ತ್ ಕಮ್ಮಿ ಆಗ್ತಿರೋದ್ರಿಂದ. ಸೊ ಏನು ಮಾಡ್ತಿದ್ದಾರೆ, ದೇ ಆರ್ ಇನ್ವೆಸ್ಟಿಂಗ್ ದೇರ್ ಮನಿ ಆನ್ ಸಚ್ ಎ ಪ್ರಾಡಕ್ಟ್ಸ್. ಓಕೆ, ಸೊ then the next one, it increase the job opportunities in the villages. So ಇದು ವಿಲೇಜ್ ಏರಿಯಾಲಿ ಜಾಬ್ ಆಪರ್ಚುನಿಟೀಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಇಟ್ ವಿಲ್ ಮೂವ್ ದ ರಿಸೋರ್ಸ್ ಆ್ಯಂಡ್ ಇರೋಂಥ ರಿಸೋರ್ಸಸ್ನ ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಯಾವುದು, ಈ ಆರ್ಗ್ಯಾನಿಕ್ ಫಾರ್ಮಿಂಗ್. ಓಕೆ, ಆ್ಯಂಡ್ it reduces the adverse effect on the environment. ಸೊ ಎನ್ವಿರಾನ್ಮೆಂಟ್ ಮೇಲೆ ಆಗುವಂಥ ಅಡ್ವರ್ಸ್ ಎಫೆಕ್ಟ್ನ ಕಮ್ಮಿ ಮಾಡ್ತಾ ಬರುತ್ತೆ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಓಕೆ, ಸೊ ಏನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಐ ಹೋಪ್ ದಿಸ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಟು ಯು. ಸೊ ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಗಿದೆ. ರೂರಲ್ ಡೆವಲಪ್ಮೆಂಟ್ ಲೆಸನ್ ವಾಸ್ ಕಂಪ್ಲೀಟೆಡ್. ಜಸ್ಟ್ ವಿ ಹ್ಯಾವ್ 1 lesson in Indian economy. Okay, then we have 3 lessons in statistics. Next, in the next class I will start the statistics concept. Okay, thank you, keep watching.